ಹಾಯ್, ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು. ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ನಾನು ಬೈಕ್ ತೊಗೊಂಡಿದ್ದೆ, ರಾಯಲ್ ಎನ್ಫೀಲ್ಡ್ ಅಂಟರು. ನೋಡಿ ಇದೆ ಬೈಕು, ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಬ್ಲೂ ಕಲರ್ ತೊಗೊಂಡಿದ್ದೆ, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ನು. ತುಂಬ ಚೆನ್ನಾಗಿದೆ ಬೈಕು, ಸ್ಟೈಲಿಶ್ ಆಗಿದೆ. ಈ ಬೈಕ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಾಗ ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಹೊಸಕೋಟೆಯಲ್ಲಿ ತೊಗೊಂಡಿದ್ದ ಬೈಕ್ ಇದು. ಶೋರೂಮ್ ಕಡೆಯಿಂದ ಕಾಲ್ ಬಂದಿತ್ತು, ನಂಬರ್ ಪ್ಲೇಟ್ ಬಂದಿದೆ ಅಂತ. ಅದಕ್ಕೆ ಹೊಸಕೋಟೆ ಹೋಗ್ತಿದ್ದೀನಿ. ನಂಬರ್ ಪ್ಲೇಟು ಮತ್ತು ಇದಕ್ಕೆ ಫ್ರಂಟಲ್ಲಿ ಒಂದು ವಿಂಗ್ ಶೀಲ್ಡ್ ಹಾಕ್ಸ್ಬೇಕಿತ್ತು. ಬನ್ನಿ ನೋಡೋಣ ವಿಂಗ್ ಶೀಲ್ಡ್ ಯಾವ ಥರ ಹಾಕ್ತಾರೆ ಮತ್ತು ಅದು ಪ್ರೈಸಸ್ ಎಲ್ಲ ಎಷ್ಟಾಗುತ್ತೆ ಅಂತ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಹೆಂಗೂ ಹೊಸಕೋಟೆ ಕಡೆ ಹೋಗ್ತಿದ್ದೀನಿ. ಹೊಸಕೋಟೆ ಅಂದ ತಕ್ಷಣ ಬಿರಿಯಾನಿ ಫೇಮಸ್ಸು. ಬನ್ನಿ ಬಿರಿಯಾನಿ ತೊಗೊಂಡು ಪಾರ್ಸಲ್ ತೊಗೊಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಪಾರ್ಸಲ್ ತೊಗೊಂಡು ಮನೆಗೆ ರಿವ್ಯೂ ಮಾಡೋಣ ಅಂತ ಹೋಗಿ ಬರೋಣ. ಹೊಸಕೋಟೆ ಹೋಗ್ತಾಯಿದ್ದೀನಿ. ಹೊಸಕೋಟೆ ಎಲ್ಲ ಒಂದು ರೌಂಡ್ ಹಾಕಿ ಬರೋಣ. ಗಾಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಪಿಕಪ್ ಕೊಡುತ್ತೆ ಗಾಡಿ ಇದು, ಮತ್ತು ಸೌಂಡು ತುಂಬ ಚೆನ್ನಾಗಿದೆ. ವಿಡಿಯೋ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ ಹೋಗೋವಾಗ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಪೆಟ್ರೋಲ್ ಬಂಕ್ ಬಂದೆ. ಪೆಟ್ರೋಲ್ ಕಮ್ಮಿ ಇದೆ. ನೋಡಿ ನಾನು ಯಾವಾಗೂ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ HP ದಲ್ಲಿ ಹಾಕ್ಸ್ಕೊಳೋದು. HP ಇಲ್ಲಾಂದರೆ ಶೆಲ್ಲು, ಯಾಕಂದರೆ ಮೈಲೇಜ್ ತುಂಬ ಚೆನ್ನಾಗಿ ಕೊಡುತ್ತೆ ಗಾಡಿ. ಇದು ಮೈಲೇಜು 140 ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾನು ನೋಡಿದ ಪ್ರಕಾರ 135 ಕೊಡುತ್ತೆ ಗಾಡಿ ಇದು. ಗೇಟ್ ಹಾಕಿದ್ದಾರೆ. ನಾನು ಯಾವಾಗ ಬಂದರೂ ಇಲ್ಲಿ ಗೇಟ್ ಹಾಕಿರ್ತಾರೆ. ಅದು ನಾನು ಬಂದಾಗೆಲ್ಲ ಯಾವುದಾದ್ರು ಗೂಡ್ಸ್ ಗಾಡಿ ಹೋಗುತ್ತೆ, ಅದ್ರ ಜೊತೆ ಇನ್ನೂ 2-3 ಟ್ರೈನ್ ಬರುತ್ತೆ. ನಾನು ಬಂದಾಗೆಲ್ಲ ಹಾಗೆ ಆಗುತ್ತೆ. ನೋಡೋಣ ಇವತ್ತು. ನೋಡಿ ಗೂಡ್ಸ್ ಹೋಯ್ತು. ಗೇಟ್ ಓಪನ್ ಮಾಡ್ತಾ ಇಲ್ಲ, ಓಪನ್ ಮಾಡಿಲ್ಲ ಗೇಟು. ಮತ್ತು ಯಾವುದೋ ಒಂದು ಟ್ರೈನ್ ಬರೋ ಥರ ಇದೆ. ಇಲ್ಲಿ ಯಾವಾಗ ಬಂದರೂ ಹೀಗೆ ಆಗುತ್ತೆ. ಟ್ರೈನೆಲ್ಲ ಬರೀ ಇಂಜಿನ್ ಮಾತ್ರ ಹೋಯ್ತು. ಗೇಟ್ ಓಪನ್ ಮಾಡ್ತಿದ್ದಾರೆ. ಹೆಂಗೋ ಸದ್ಯ ಗೇಟ್ ಓಪನ್ ಆಯಿತು. ಯಾಕಂದರೆ ನಾನು ಬೇರೆ ಟೈಮ್ ಯಾವಾಗನ ಬರಲಿ ಒಂದು ಅರ್ಧ ಅವರು ವೆಯ್ಟ್ ಮಾಡ್ಕೊಂಡೆ ಹೋಗೋದು ನಾನು. ಗೂಡ್ಸ್ ಬಂತಂದರೆ ಅದು ಅರ್ಧ ಅವರ್ ಆದರೂ ಹೋಗಲ್ಲ. ಇಲ್ಲಿ ಮತ್ತು ಗೇಟ್ ಹಾಕಿದ್ರು ಅಂದರೆ 1 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಇರುತ್ತೆ. ಅದೊಂದು ತಲೆನೋವು ಈ ಕಡೆ. ಒಂದು ಸತಿ ಈಗ ಬಂದು 3 ಅವರ್ ಆದರೂ ಇಲ್ಲಿಂದ ಹೋಗೋಕ್ಕಾಗಿಲ್ಲ. ಕಾರಲ್ಲಿ ಬಂದಿದ್ದರೆ ಪೂರ್ತಿ 1 ಕಿಲೋಮೀಟರ್ಗೂ ಪೂರ್ತಿ ಗಾಡಿಗಳು ನಿಂತಿದ್ವು. 3 ಅವರ್ ತಗೊಂತು ಹೋಗೋಷ್ಟಲ್ಲಿ, ಅಷ್ಟು ಟ್ರಾಫಿಕ್ ಆಗಿಬಿಟ್ಟಿತ್ತು. ಹೆಂಗೂ ಹೊಸಕೋಟೆ ಕಡೆ ಹೋಗ್ತಿದ್ರಿ ನೀವೆಲ್ಲ. ಹೊಸಕೋಟೆದಲ್ಲಿ ಆನಂದ್ ಇದೆ, ಮಣಿ ಇದೆ, ಅಕ್ಷಯ್ ಇದೆ, ತುಂಬ ರಾಜು ಇದೆ, ತುಂಬ ಇದೆ. ಎಲ್ಲಿ ಟೇಸ್ಟ್ ಮಾಡಿದ್ದೀರಾ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಎಲ್ಲಿ ಚೆನ್ನಾಗಿರುತ್ತೆ ಅಂತ. ಬಂದೆ ಶೋರೂಮ್ ಹತ್ರ. ನೋಡಿ ಇದೆ ಶೋರೂಮು. ಇದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದು. ನಾನು ಇಲ್ಲೇ ತೊಗೊಂಡಿದ್ದ ಬೈಕು. ನೋಡಿ ವಿಂಗ್ ಶೀಲ್ಡ್ ತೊಗೊಂಬಂದು ಕೊಡ್ತಿದ್ದಾರೆ. ನೋಡೋಣ, ಅವ್ರು ಫಿಟ್ಟಿಂಗ್ ಎಲ್ಲ ಹಾಕ್ತಾರಂತೆ. ನಮ್ಗೊಳಗಾಲ ಇಲ್ಲಂತ. ನಾವು ಬಂದು ಇಲ್ಲಿ ಕುತ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ. ನನ್ನ ಬೈಕೆಲ್ಲ 2.5 ಲಕ್ಷ ಆಯಿತು. ನಾನು ತೊಗೊಂಡಿದ್ದ ಬೈಕು ಆನ್ ರೋಡ್ ಪ್ರೈಸು. ಬನ್ನಿ ಆಚೆ ಹಾಗೆ ನಿಮ್ಗೆ ಬೈಕ್ ತೋರಿಸ್ತೀನಿ. ಎಲ್ಲ ರಾಯಲ್ ಎನ್ಫೀಲ್ಡೇ.
ನೋಡಿ ಇದು ಬುಲೆಟು ಎಲ್ಲ ಇದೆ. ನೋಡಿ ನಮ್ಗೆ ಆ ಕಡೆ ಹಿಮಾಲಯ ಇದೆ, ಅದು ಒಳ್ಳೆ ಗಾಡಿ. ಅದು ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಆ ಗಾಡೀಲಿ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡೋಣ ಗಾಡಿ ವಿಂಗ್ಶೀಲ್ಡ್ ಹಾಕ್ತಾರೆ ಹೆಂಗಿರುತ್ತೆ ಅಂತ. ನೋಡಿ ಫ್ರಂಟಲ್ಲಿ ಹಾಕ್ಸಿದ್ದೀನಿ, ಅದೇ ವಿಂಗ್ಶೀಲ್ಡು. ಬನ್ನಿ ಮನೆ ಹತ್ರ ಹೋಗಿ ತೋರಿಸ್ತೀನಿ ಅದು ಫ್ರಂಟಿಂದ ಹೇಗೆ ಲುಕ್ ಕೊಡುತ್ತೆ ಅಂತ. ಸ್ಟಾರ್ಟಿಂಗು ಇವಾಗೂ ನಿಮಗೆ ಹೆಂಗೆ ಅನಿಸ್ತಿದ್ದು ನೀವು ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ಟಿಂಗ್ ಚೆನ್ನಾಗಿತ್ತಾ, ಈಗ ಚೆನ್ನಾಗಿತ್ತಾ ಅಂತ. ಇದೆ ನಾನು ಹೋಗಿ ಬಿರಿಯಾನಿ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ಬಿರಿಯಾನಿದು. ಹಾಗೆ ಹೋಗ್ತಾ ಹೋಗ್ತಾ ಒಂದೊಳ್ಳೆ ಪ್ಲೇಸ್ ಇದೆ, ಬನ್ನಿ ಅಲ್ಲಿ ಹೋಗಿ ಬರೋಣ. ಹೋಗೋದಾರಿಲ್ಲೇ ಸಿಗುತ್ತೆ, ಅಲ್ಲೊಂದು ರೌಂಡ್ ಹಾಕ್ಕೊಂಡು ಹಾಗೆ ಮನೆಗೆ ಹೋಗಿ ಬೈಕ್ ನಿಂಗೆ ಫ್ರಂಟಿಂದ ತೋರಿಸ್ತೀನಿ ಗಾಡಿ ಯಾವ ಥರ ಕಾಣಿಸುತ್ತೆ ಅಂತ. ಮತ್ತು ನಂಬರ್ ಪ್ಲೇಟು ಹಾಕಿದ್ದಾರೆ. ಇದು ಗಾಡಿ ಆರಾಮಾಗಿ 160 ಸ್ಪೀಡ್ ಟಚ್ ಆಗುತ್ತೆ. ಇದು ಅಂದರೆ ಒಂದು ಹೈವೇದಲ್ಲಿ ಹೋದರೆ ಆರಾಮಾಗಿ 120 130 ಹೋಗುತ್ತೆ ಗಾಡಿ. ಇದು 140 ಹೋಗುತ್ತೆ ಹೈವೇ, ಇಲ್ಲಾಂದರೆ ಟ್ರಾಫಿಕ್ ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ ಸ್ಪೀಡ್ ಎಷ್ಟು. ಅದು ನೆಕ್ಸ್ಟ್ ಟೈಮ್ ಡೀಟೇಲ್ ಆಗಿದ್ದು ಬೈಕ್ ಬಗ್ಗೆ ನಿಮ್ಗೆ ರಿವ್ಯೂ ಮಾಡ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಗಾಡಿ ಯಾವುದೇ ಹಂಸ್ ಮೇಲೆಲ್ಲ ತುಸಿದು ಸ್ಮೂತಾಗಿ ಹೋಗುತ್ತೆ ಗಾಡಿ. ಕೆಳಗೆ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರಲ್ವ, ಸೀಟು ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಳಿದ್ನಲ್ಲ ಒಂದು ಪ್ಲೇಸ್ ತೋರಿಸ್ತೀನಿ ಅಂತ, ಹತ್ರ ಬಂದ್ವಿ. ಬನ್ನಿ ಹೋಗಿ ನೋಡೋಣ ಅದನ್ನು. ನೋಡಿ ಹಿಂಗೆ ಒಳಗೆ ಬರಬೇಕು, ನಮ್ಮ ಎದುರು ಕಡೆ ಕಾಣಿಸುತ್ತೆ ನೋಡಿ ಅದು. ಇಲ್ಲೇ ರೈಟಲ್ಲಿ ನೋಡಿ ಬಂದರೆ. ಇದು ಏನಂದರೆ ಇಲ್ಲಿ ತುಂಬ ಸೈಲೆಂಟ್ ಇರುತ್ತೆ ಜಾಗ. ಇದು ನೋಡಿ ಸುತ್ತೂ ನೀರಿದೆ, ಸೆಂಟ್ರಾಗಿ ಒಂದು ದೇವ್ರು ನಿಕ್ಕಿದ್ದಾರೆ. ಜಾಗ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇಷ್ಟೊತ್ತು ಟ್ರಾಫಿಕಲ್ಲಿ ಬಂದ್ರಲ್ವ. ಇಲ್ಲಿ ಬಂದರೆ ಫುಲ್ಲು ಸೈಲೆಂಟು. ನಿಮಗೆ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಒಳ್ಳೆ ಫೀಲ್ ಕೊಡುತ್ತೆ ಇದು. ಬನ್ನಿ ಗಾಡಿ ತೋರಿಸ್ತೀನಿ. ಮನೆ ಹತ್ರ ಬಂದ ನೋಡಿ, ಇದು ಮೇಲೆ ವಿಂಗ್ ಶೀಲ್ಡು ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಹಾಕಿಸ್ದೆ. ಇದು ನನಗೆ 2350 ತೊಗೊಂಡ್ರಿ ವಿಂಗ್ ಶೀಲ್ಡ್ಗೆ. ಮತ್ತು ಅದು ನಂಬರ್ ಪ್ಲೇಟು, ಅದು ಫಿಟ್ಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ ತೊಗೊಂಡ್ರಿ 150. ನಾನು ನೆಕ್ಸ್ಟ್ ವೀಡಿಯೋದಾಗೆ ಬಿರಿಯಾನಿದು ಹಾಕ್ತೀನಿ, ಅದ್ರ ರಿವ್ಯೂ. ಬಿರಿಯಾನಿ ತೊಗೊಂಬಂದಿದ್ದೀನಿ, ಅದನ್ನು ರಿವ್ಯೂ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.